ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ.ಎಚ್. ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಈ ಒಂದು ನಡೆದಕ್ಕಂಥ ಘಟನೆ ಯಾದಗಿರಿಯಲ್ಲಿ ಏನು ನಡೆದಿದೆಯಲ್ಲ, ಇದರ ಬಗ್ಗೆ ಪ್ರತಿಯೊಬ್ಬ ಸಾರ್ವಜನಿಕರು ಬಹಳ ಆಳವಾಗಿ ಯೋಚನೆ ಮಾಡಬೇಕಾಗಿದೆ. ನೋಡಿ, ಇವತ್ತು ಪ್ರಾಮಾಣಿಕ ದಕ್ಷ ಅಧಿಕಾರಿಗಳಿಗೆ ಅವರ ಜೀವಕ್ಕೆ ಬೆಲೆನೇ ಇಲ್ಲ. ಈ ಹಿಂದೆ ಒಬ್ಬರು ಟ್ಯಾಕ್ಸ್ ಆಫೀಸ್ ಆಯುಕ್ತರು ನಿಗೂಢವಾಗಿ ಸಾವಾಯ್ತು, ಡಿ.ಕೆ. ರವಿ ಅಂತೇಳಿ. ಅದನ್ನ ಬಹಳ ವ್ಯವಸ್ಥಿತವಾಗಿ ಅದನ್ನ ಮುಚ್ಚಾಕಿ ಕೈ ತೊಳ್ಕೊಂಡ್ಬಿಟ್ರು. ಮತ್ತೆ ಗಣೇಶ್ ಅಂತೊಬ್ಬರು DSP ಅವ್ರದ್ದು ಸಹ ಸಾವು ನಿಗೂಢವಾಗಿ ಹೋಯಿತು. ಈ ರೀತಿ ಅಧಿಕಾರಿಗಳು ನಿಗೂಢವಾಗಿ ಸಾಯ್ತಾ ಇದ್ರೆ ಅವರು ಡ್ಯೂಟಿ ಮಾಡಬೇಕೋ ಬೇಡೋ, ಅವ್ರ ಕುಟುಂಬದ ಗತಿ ಏನು ಅಂತ ಯೋಚನೆ ಮಾಡಬೇಕಾಗೈತೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ. ನಮ್ಮ ರಕ್ಷಣೆಗೆ ಪೊಲೀಸ್ ಇಲಾಖೆ ಬೇಕು. ಆ ಪೊಲೀಸ್ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಇಷ್ಟರ ಮಟ್ಟಿಗೆ ಸರಿ? ನೋಡಿ, ಈ ರಾಜಕಾರಣಿಗಳು ಯಾರಾದರೂ ಒಬ್ರು MLA ಆದಂದ್ರೆ ಅವನ ಮನೆಗಿರೋ ಮಕ್ಕಳೆಲ್ಲರೂ ಕೂಡ ಅವರೇ MLAಗಳ ಥರ ವರ್ತಿಸ್ತಾರೆ. ಮುಚ್ಕೊಂಡು ಮನೆಗಿರೋದೆಲ್ಲ ಅವ್ರದೇ ದರ್ಬಾರು. ಒಬ್ಬ ಮಹಿಳಾ, ಅವರು ಶಾಸಕರಾಗಿರ್ಬೋದು, ಸಚಿವರಾಗ್ಬೋದು, ಅವ್ರ ಮಕ್ಕಳದೇನೆ ದರ್ಬಾರು. ಇದು ಎಷ್ಟರ ಮಟ್ಟಿಗೆ ಸರಿ? ಯಾವುದಾದ್ರೂ ಒಂದು ಅಧಿಕಾರಿ ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಆಗಬೇಕು ಅಂದರೆ 25-30 ಲಕ್ಷ ಚಾಲ್ತಿಯಲ್ಲಿ ಇದೆ. ಈಗ ಇಂಥ ಒಂದು ವರದಿ ನಮ್ಮ ಗಮನಕ್ಕೆ ಬಂದಿದೆ. ಒಬ್ಬರು ನಗರಸಭೆಯಲ್ಲಿ ಒಂದು ಪ್ಲೇಸ್ ತೋರಿಸ್ಲಿಕ್ಕೆ, ಒಂದು ಜಾಗ ಅವ್ರಿಗೆ ತೋರಿಸ್ಲಿಕ್ಕೆ ವರ್ಗಾವಣೆ ಮಾಡಿ 30 ಲಕ್ಷ ಕೇಳಿದಂಥ ಉದಾಹರಣೆ ನಮ್ಮ ಹತ್ರ ಇದೆ. ನಾಚಿಕೆ ಬಗ್ಗೆ ಇವರಿಗೆ. ಇವರು ಜನಕ್ಕೆ ಒಳ್ಳೇದು ಮಾಡೋಕೆ ಬಂದಿದ್ದಾರೋ ಇಲ್ಲ ಜನಗಳಿಗೆ ಅನಾನುಕೂಲ ಮಾಡೋಕ್ಕೆ ಬಂದಿದ್ದಾರೋ? ದಕ್ಷ ಪ್ರಾಮಾಣಿಕ ಅಧಿಕಾರಿಗಳೇ ಇವರಿಗೆ ಟಾರ್ಗೆಟ್. ಅವರನ್ನೇ ಇವರು ಟಾರ್ಗೆಟ್ ಮಾಡ್ಕೊಳ್ಳೋದು. ಒಬ್ಬ ಅಧಿಕಾರಿ ಒಂದು ಸಾರಿ ಟ್ರಾನ್ಸ್ಫರ್ ಆದರೆ ಆ ಪ್ಲೇಸಲ್ಲಿ, ಆ ಜಾಗದಲ್ಲಿ 3 ವರ್ಷ ಕರ್ತವ್ಯ ನಿರ್ವಹಿಸ್ಬೇಕು ಅಂತಿದೆ. ಇದೇನಿದು 3 ದಿನಕ್ಕೂ ಮುಗಿಸೋಗೋಣ ಅಂತೇಳಿ ನಮ್ಮ ಹಿರಿಯರ ಗಾದೆ ಇದು. 6 ತಿಂಗಳಿಗೂ ಟ್ರಾನ್ಸ್ಫರು, 3 ತಿಂಗಳು ಅವ್ರ ಕರ್ತವ್ಯ ಹೆಂಗೆ ನಿರ್ವಹಿಸ್ತಾರೆ? ಅಲ್ಲಿರತಕ್ಕಂಥ ಅನ್ಯಾಯ ದಂಧೆಗಳನ್ನು ಯಾವ ರೀತಿ ಅವ್ರು ನಿಭಾಯಿಸ್ತಾರೆ? ಇವ್ರು 3 ತಿಂಗಳಿಗೆ 4 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಯಾಕೆ? ಇದ್ರ ಉದ್ದೇಶ ಏನು? ಇದರಿಂದ ಏನಿದೆ ರಹಸ್ಯ? ನೋಡಿ, ಇವತ್ತು ಶಾಸಕನ ಮಗನಿಂದ ಒಬ್ಬ ಪೊಲೀಸ್ ಅಧಿಕಾರಿಯ ಜೀವ ಹೊರಟೋಗಿದೆ. ಅವರ ಮನೆಯವರು ಗರ್ಭಿಣಿ ಸ್ಥಿತಿಯಲ್ಲಿದ್ದಾರೆ. ಆ ಕುಟುಂಬಕ್ಕೆ ಹೊಣೆ ಯಾರು? ನೋಡಿ, ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬರು ನಿಷ್ಠಾವಂತ SP ಜಿಲ್ಲಾ ವರಿಷ್ಠಾಧಿಕಾರಿಗಳು ನಿಜಕ್ಕೂ ಅವರು ಕರ್ತವ್ಯವನ್ನ ಇಡೀ ಆ ಜಿಲ್ಲೆ ಜನಗಳನ್ನೇ ಮೆಚ್ಕೊಂಡ್ಬಿಟ್ಟಿದ್ರು. ಇಂಥ ಅಧಿಕಾರಿ ಬೇಕಪ್ಪ ನಮ್ಮ ಜಿಲ್ಲೆಗೆ ಅಂತೇಳಿ. ಸ್ತಬ್ಧ ಹೋಗ್ಬಿಟ್ಟಿತ್ತು ಜಿಲ್ಲೆ. ರೋಡಿಗಳು ಹುಡುಕಿರಿಸಿದಂಗೆಲ್ಲ, ಕಾಳಸಂತೆ ದಂಧೆಕೋರರಿಲ್ಲ, ಚಲ್ಟ ಹರಿದು ಬಿಟ್ಟಿದ್ರು ಅವರಿಗೆ. ಆ ಅಧಿಕಾರಿಗೆ 1 ವರ್ಷ ಕರ್ತವ್ಯ ಮಾಡಲಿಕ್ಕೆ ಬಿಡಲಿಲ್ಲ. ಉತ್ತರ ಕರ್ನಾಟಕದ ಕಡೆಗೆ
ವರ್ಗಾವಣೆ ಮಾಡಿಬಿಟ್ರು. ಅಲ್ಲಿಯೂ ಸಹ ಅವರು ಎದೆಗುಂದಲಿಲ್ಲ. ಯಾವನು ಭ್ರಷ್ಟ ಇದ್ದಾನೆ, ಅವನು ಮಂತ್ರಿ ಮಗ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, MLA ಆಗಿರ್ಬೋದು, ಮತ್ತೊಬ್ಬ ಆಗಿರ್ಬೋದು, ಮುಲಾಜಿಲ್ಲ ಮೇಲೆ ಅವರಿಗೆ ಕ್ರಮ ತಗೊಂತಿದ್ರು. ಕೊನೆಗೆ ಅಲ್ಲಿಂದ ಸಹ ಅವರಿಗೆ ಬೇರೆ ಕಡೆ ವರ್ಗಾವಣೆ ಆಯಿತು. ಕೊನೆಗೂ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಕೂಡ ಹೊರಿಸಿದ್ರು. ಅವರು ಆ ಆರೋಪಗಳಿಂದ ಮುಕ್ತರಾದ್ರು ಬಿಡಿ. ಇದು ಸರ್ಕಾರದ ಯಾವ ನೀತಿ? ಇವ್ರಿಗೆ ಎಂತ ಅಧಿಕಾರಿಗಳು ಬೇಕು? ಇವ್ರು ಹೇಳ್ದಂಗೆ ಅಲ್ಲಿ ಬಾಲ ಅಲ್ಲಾಸ ಅಧಿಕಾರಿಗಳು ಬೇಕಾ? ಇವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ಇವ್ರೇನಾದ್ರೂ ಅವರಿಗೆ ವಿದ್ಯಾಭ್ಯಾಸ ಕೊಡಿಸಿ ಕೆಲಸ ಕೊಡಿಸಿದ್ರ ಈ ಭ್ರಷ್ಟ ರಾಜಕಾರಣಿಗಳು? ಅಂತ ಅಧಿಕಾರಿಗಳಿದ್ರೆ ಕರ್ನಾಟಕ ಒಂದು ಹದ್ದು ಬಸ್ನಲ್ಲಿ ಇರುತ್ತೆ. ಬರೇ ಹೋರಾಟ ಮಾಡೋದು. ಒಳ್ಳೆ ಅಧಿಕಾರಿ ಮಾಡ್ತಾನೆ ಅಂದ್ರೆ DC ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಒಬ್ಬ ನಗರಸಭೆ ಪೌರಾಯುಕ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಪ್ರಾಮಾಣಿಕವಾಗಿ ಅವರು ಕರ್ತವ್ಯ ನಿಗಿಸ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ತೊಂದರೆ ಕೊಡದೇನೆ ರಾಜಕಾರಣಿಗಳ ಮೊದಲನೇ ಆದ್ಯತೆ. ಇವರು ಚುನಾವಣೆಗೆ ನಿಲ್ಬೇಕಾದ್ರೆ ಓಟಿಗೆ 2,000 3,000 ಕೊಡ್ತಾರಲ್ಲ, ಇವ್ರಿಗೆ ಜನ್ಮಕ್ಕೆ ನಾಚಿಕೆ ಆಗಬೇಕು. ಇವರು ಪ್ರಾಮಾಣಿಕ ಆದರೆ ಇವನು ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋದೇ ಬೇಡ, ಜನನ ಗೆಲ್ಲಿಸ್ತಾರೆ. ಜನಗಳಿಗೆ ಅಮೀಷ ಒಡ್ಡಿ ಗೆದ್ದು ಕೊಡೋದು, ಆಮೇಲೆ ಅಧಿಕಾರಿಗಳಿಗೆ ಕಿರುಕುಳ ಕೊಡೋದು. ಒಂದು ವರ್ಗಾವಣೆಗಿಷ್ಟು, ಕೆಲವರು ವರ್ಗಾವಣೆ ಆದರೆ ನನಗೆ ಇಲ್ಲೇನೆ ಇರಿಸ್ಕೊಳ್ಳಿ ಅನ್ನೋದಕ್ಕೂ ಡಿಮ್ಯಾಂಡು. ಕೆಲವೊಂದು ಜಿಲ್ಲೆಗಳಲ್ಲಿ ಇದು ನಡೀತಾ ಇದೆ. ಅವರು ನಾವು ಚುನಾವಣೆಯಲ್ಲಿ ದುಡ್ಡು ಹಾಕಿದ್ದೀವಿ, ಆ ದುಡ್ಡನ್ನು ಇಂಥ ಅಧಿಕಾರಿಗಳನ್ನ ವಸೂಲು ಮಾಡ್ತಾರೆ. ಅದಕ್ಕೆ ಬೆಲೆ ಬೇಡವಾ? 25 ಲಕ್ಷ 30 ಲಕ್ಷ ಇವ್ರ ಅಪ್ಪನ ಮನೆಯಿಂದ ಏನಾದ್ರು ಅಕೌಂಟಿಗೆ ಹಾಕಿರ್ತಾರ? ಆ ಅಕೌಂಟಿಗೆ ಬಿಡಿಸ್ಕೊಡು ಅಂತ ಕೇಳಕ್ಕೆ ಇಲ್ವಲ್ಲ. ಇವತ್ತು ಈ ಪರಶುರಾಮನ್ನ ಪೊಲೀಸ್ ಅಧಿಕಾರಿ ಪ್ರಾಣ ಕಳ್ಕೊಂಡಿದ್ದಾರೆ. ಕುಟುಂಬ ಬೀದಿಗೆ ಬಂದಿದೆ. ಆ ಕುಟುಂಬಕ್ಕೆ ಹೊಣೆ ಯಾರು ಹೇಳಿ? ಇಂಥ ನೀಚ ಪ್ರವೃತ್ತಿ ಇರ್ತಕ್ಕಂಥ ಯಾವನೇ ಶಾಸಕ ಆಗಿರಲಿ, ಮಂತ್ರಿ ಆಗಿರಲಿ, ಅವಂಥವ್ರನ್ನ ಫುಟ್ಬಾಲ್ ಇದ್ದಂಗೆ ಪಕ್ಷ ಒದಿಬೇಕಾಗಿದೆ. ಅವರಿಗೆ ಸಾಬೀತು ಆದರೆ ಇವರಿಂದನೇ ಅಂತ ಅವ್ರು ಹೇಳ್ಕೊಂಡಿದಾರಲ್ಲ, ಇಂಥವ್ರಿಂದಾನೆ ಅಂತೇಳಿ. ಆ ಶಾಸಕನ ಬಿಟ್ಟು ಬೇರೆ ಯಾರು ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ? ಈ ಶಾಸಕನ ಮಗನಿಂದ ಆಗಿರೋ ಕಿರುಕುಳ. ಈ ಅಧಿಕಾರಿ 7 ತಿಂಗಳಿಗೇನೆ ವರ್ಗಾವಣೆ ಮಾಡ್ತಾರೆ ಅಂದ್ರೆ ಇವರು ಹೊಟ್ಟೆಗೆ ಏನ್ ತಿಂತಾರೆ? ಆ ಕ್ಷೇತ್ರದ MLA ಎಲ್ಲ ಇವ್ರಿಗೆ ಬೇಕಾದಂಗೆನೇನೆ ಅಧಿಕಾರ ಚಲಾಯಿಸಿದ್ರೆ ಜನಗಳಿಗೆ ಸುರಕ್ಷತೆ ಸಿಗದಲ್ಲಿ 3 ವರ್ಷ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಂಗಿಲ್ಲ ಅಂತ ಇದೆ. ಇವರು 3 ತಿಂಗಳಿಗೆ 6 ತಿಂಗಳಿಗೆ ವರ್ಗಾವಣೆ ಮಾಡ್ತಾ ಇದ್ರೆ ಅವರು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳದಲ್ಲಿ ಹೇಗೆ ಕರ್ತವ್ಯ ನಿಭಾಯಿಸಬೇಕು, ಅಲ್ಲಿ ಇರೋದು ಏನು ನಡೀತಿದೆ, ಏನು ದಂಧೆ ನಡೀತಿದೆ ಅಂತ ಅವರು ತನಿಖೆ ಮಾಡೋದಾದ್ರೂ ಹೇಗೆ? ಅಟ್ಲೀಸ್ಟ್ 3 ವರ್ಷ ಒಂದಾಗಿ ಅವ್ರು ಕರ್ತವ್ಯ ನಿರ್ವಹಿಸಿದ್ರೆ ಅವರು ಡ್ಯೂಟಿ ಮಾಡ್ತಕ್ಕಂಥ ಜಾಗದಲ್ಲಿ ಏನೇನು ಅವ್ಯವಹಾರ ನಡೀತಿದೆ, ಏನು ಕೃತ್ಯಗಳು ನಡೀತಿದೆ ಅನ್ನೋದನ್ನು ಅವರು ಬಂದೋಬಸ್ತ್ ಮಾಡಲಿಕ್ಕೆ, ಕ್ರಮ ತೊಗೊಳ್ಳಲಿಕ್ಕೆ ಅವಕಾಶ ಇರ್ತದೆ. ಅವರು ಯಾರನ್ನ ಒಬ್ಬ ಭ್ರಷ್ಟನ ಫೈಲ್ ತಗೊಂಡ್ರು ಅಂದ್ರೆ ಅವರಿಗೆ ವರ್ಗಾವಣೆ ಕಟ್ಟಿಟ್ಟ ಬುತ್ತಿ. ಕೇಳಿದ್ನಲ್ಲ, ಒಬ್ರು ವರಿಷ್ಠ ಅಧಿಕಾರಿಗಳಿಗೆ
ಬರೇ ಭ್ರಷ್ಟರನ್ನೇ ಹುಡುಕಿ ಹುಡುಕಿ ಬೇಟೆಯಾಡ್ತಿದ್ರು ಅವರು. ತಲೆ ನೋವಾಗ್ಬಿಟ್ಟಿದ್ರು ಭ್ರಷ್ಟರಿಗೆ ಅವರು. ಆ ಅಧಿಕಾರಿ ಒಬ್ಬೊಬ್ಬರನ್ನೇ ಮುಕ್ತಿಯಲ್ಲಿ ಬರ್ತಾ ಇದ್ರು, ಏನು ನಡೀತಿದೆ ದಂಧೆಗಳು ಅಂತ. ಅಂತ ಅಧಿಕಾರಿಗಳಿಗೆ ಕೊಟ್ಟಂತ ಗಿಫ್ಟ್ ಸರ್ಕಾರ ವರ್ಗಾವಣೆ, ಹಾಗೂ ಸಹ ಕಾಂಗ್ರೆಸ್ ಸರ್ಕಾರನೇ ಇದ್ದಿದ್ದು. ಡಿ ಕೆ ರವಿಯವರ ಸಾವಾಗದಾಗೂ ಸಹ ಕಾಂಗ್ರೆಸ್ ಸರ್ಕಾರನೇ ಇದ್ದಿತ್ತು. ಯಾಕೆ ನಿಮ್ಮ ಸರ್ಕಾರದಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಅವಕಾಶನೇ ಇಲ್ವಾ ಕರ್ತವ್ಯ ನಿರ್ವಹಿಸಕ್ಕೆ? ಬರೇ ದುಡ್ಡಿಗೋಸ್ಕರನೇ ಸರ್ಕಾರ ನಡೆಸ್ಬೇಕಾ? ಇವತ್ತು ನೋಡಿ, ನಿಮ್ಮ ಸರ್ಕಾರಕ್ಕೆ ಮಸಿ ಬೆಳಿತಕ್ಕ ಕೆಲಸಗಳು ಹೇಗೆ ಆಗ್ತಾ ಇದೆ ಅಂತ ಹೇಳಿ. ನಾವು ನುಡಿದಂತೆ ನಡೆದಿದ್ದೇವೆ, ಇದನ್ನ ನುಡಿದಂತೆ ನಡೆದಿರೋದು ನೀವು? ಅಮಾಯಕರ ಪ್ರಾಣಗಳು ತೆಗೆಯೋದು ನೋಡಿ. ಮುಂಬರುವ ಚುನಾವಣೆ ಒಳಗಡೆ ಜನ ನಿಮ್ಮನ್ನ ಯಾವ ರೀತಿ ಸ್ವೀಕರಿಸ್ತಾರೋ ಏನೋ ಗೊತ್ತಿಲ್ಲ. ಈಗಾಗಲೇ 1 ವರ್ಷದ ಮೇಲೆ ಅವಧಿ ಕಳೆದು ಬಿಟ್ಟಿದ್ದೀರಾ. ಇನ್ನು ಮಿಕ್ಕ ಅವಧಿಯಲ್ಲಿ ಆದ್ರೂ ಜನಪರ ಕೆಲಸ ಮಾಡಿ ಜನರಿಂದ ಸಹಿ ಅನ್ನಿಸ್ಕೊಳ್ರಿ. ಯಾಕಂದ್ರೆ ಜನಗಳ ಬಿಸಿ ಉಸಿರು ಬಡದದ್ದೇ ಆದ್ರೆ ಸರ್ವನಾಶ ಹೋಗುತ್ತೆ. ಪಕ್ಷ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು. ದಿನ ಬೆಳಿಗ್ಗೆ ಆದ್ರೆ ನಾವು ಅಲ್ಲಿ ಜಾತ ಹೋಗ್ತೀವಿ, ಇಲ್ಲಿ ಜಾತ ಹೋಗ್ತೀವಿ, ಮೂಡ ಪೋಡ ಪೀಡ. ಇವ್ರ ಅಗಡ ಮಾಡಿದ್ದಾರೆ ಅಂತ ಅವರು, ಅವ್ರ ಅಗಡ ಮಾಡಿದ್ದಾರೆ ಅಂತ ಇವರು. ಇದರಲ್ಲೇ ಕಾಲ ಕಳೆದು ಬಿಡ್ರಿ 4 ಮಿಕ್ಕಿದ್ದು ವರ್ಷಗಳನ್ನೆಲ್ಲ. ತನಿಖೆ ಮಾಡಿಸ್ಕೊಡ್ರಿ ನಿಮ್ಮ ಆಸ್ತಿಗಳನ್ನ. ಒಬ್ಬರ ಮೇಲೊಬ್ಬರು ಹೋಗ್ಬೇಕು ಅಂದಿರ್ತೀರಾ? ನೀವು ರಾಜಕೀಯ ಬರ್ಬೇಕಾದ್ರೆ ನಿಮ್ಮ ಆಸ್ತಿ ಏಟ್ರ ಮಟ್ಟಿಗಿತ್ತು, ಇವಾಗ ಎಷ್ಟರ ಮಟ್ಟಿಗಾಗಿದೆ ಅಂತೇಳಿ. ಕರ್ನಾಟಕ ಏನಾದ್ರೂ ಉದ್ಧಾರ ಆಗುತ್ತೆ, ಬಡವರಿಗರ ಅನುಕೂಲ ಆಗುತ್ತೆ. ಅದನ್ನ ಬಿಟ್ಟುಬಿಟ್ಟು ದಿನ ಬೆಳಗ್ಗೆ ಆದ್ರೆ ಹೋರಾಟ ಇವ್ರದ್ದು. ನಾಚಿಕೆ ಬರ್ತೀರಿ ನಿಮ್ಗೆ. ಜನ ಸರಿಯಾದ ಪಾಠ ಕಳಿಸ್ತಾರೆ ಹಿಂಗೆ. ದಿನ ಬೆಳಗ್ಗೆ ಆದ್ರೆ ಅದೇನು ಹೇಳ್ತಾರಲ್ಲ, ಎಂತ ಬೆಕ್ಕು ನಾಯಿ ಕಿತ್ತಾಡ್ತಾವಲ್ಲ ಹಂಗೆ. ಇನ್ನು ಬೇರೆ ಹೇಳ್ಬೇಕು ಅರ್ಥ. ಅದಕ್ಕೆ ಬೆಕ್ಕು ನಾಯಿ ಗೊಳಿಸ್ಬೇಕು ನಿಮ್ಮನ್ನ. ಬಿಡ್ರಿ ಇದನ್ನ. ಬಿಟ್ಬಿಟ್ಟು ಆ ಅಧಿಕಾರಿಗೆ, ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ ಕಡೆಗೆ ಗಮನ ಹರಿಸಿ. ಇಲ್ಲಾಂದ್ರೆ ಜನ ಒಂದಲ್ಲ ಒಂದಿವ್ಸ ನಿಮಗೆ ಸರಿಯಾದ ಪಾಠ ಕಲಿಸ್ತಾರೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಆ ಅಧಿಕಾರಿಗೆ ಆಗಿರತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋ ಹೊತ್ತ ಗಮನ ಹರಿಸ್ರಿ. ಇಲ್ದವೆಲ್ಲ ಮಾತಾಡಬಾರ್ದು. ಅವ್ರಿಗೆ ಕಾಯಿಲೆ ಬಂದಿತ್ತೇನೋ, ತೀರೋಗಿದ್ದಾರೆ, ಅವ್ರ ಮನಸ್ಸಿನೊಂದು ತೀರೋಗಿದ್ದಾರೆ. ನಿಮ್ಮ ಮನೆಯಲ್ಲಿನೇ ನೀವೇ ಆ ಸ್ಥಾನದಲ್ಲಿ ಇದ್ದಿದ್ರೆ ಸುಮ್ಕಿರ್ತಿದ್ರ? ಹಂಗೆ ತಿಳ್ಕೊಳ್ಳಿ. ಆ ಅಧಿಕಾರಿ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ ಅಂತ ತಿಳ್ಕೊಳ್ಳಿ. ತಿಳ್ಕೊಂಡು ಆ ಅಧಿಕಾರಿಯ ಪತ್ನಿಗೆ, ಆಯಮ್ಮನ ಕಣ್ಣೀರಿಗೆ ಸ್ಪಂದಿಸ್ರಿ. ಇಲ್ಲಾಂದ್ರೆ ಆಯಮ್ಮನ ಬಿಸಿ ಉಸಿರು, ನಿಮ್ಮ ಪಕ್ಷನ ಇಂಥವ್ರೆಷ್ಟೋ ಜನ ಬಿಸಿ ಉಸಿರು ಬಿಟ್ಟಿದ್ದಾರೆ ಆಲೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆನ್ನ ತಟ್ಟಿ ಬೆಂಬಲಿಸಿ. ಈ ಕ್ರಿಮಿನಲ್ಗಳು ಸ್ವಲ್ಪ ಕಮ್ಮಿನಾದ್ರು ಆಗ್ತಾರೆ. ಇಲ್ಲಾಂದ್ರೆ ಅವರ ಅವಳಿ ದಿನದ ದಿನಕ್ಕೆ ಹೆಚ್ಚಳವಾಗುತ್ತೆ. ಇಂಥ ಅಧಿಕಾರಿಗಳಿಗೆ ಉತ್ತೇಜನ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇತರಗೂ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಏನಾದರೂ ಹೇಳ್ತಕ್ಕಂಥ ಸಂದರ್ಭ ಬಂದು ನಿಮ್ಗೆ ಯಾರಿಂದ ನನ್ನೆಯಾಗಿದ್ದರೆ ದಯಮಾಡಿ ನಮ್ಮ ನಂಬರಿಗೆ ಫೋನ್ ಮಾಡಿಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದಾಗಿದೆ. ನಮಸ್ಕಾರ.